ಎಜುಕೇಶನ್ ನಮ್ಮ ದೇಶದಲ್ಲಿ ಪೋಸ್ಟ್ ಇಂಡಿಪೆಂಡೆನ್ಸ್ ಕಳೆದ 80 ವರ್ಷ ಆಗ್ತಾ ಬರ್ತಿದ್ದಾರೆ. ಕಳೆದ 80 ವರ್ಷದಲ್ಲಿ ನಾವು ನಮ್ಮ ದೇಶಕ್ಕಾಗಿ ತಂದಂತಹ ಶಿಕ್ಷಣ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ತನ್ನ ಕೆಲಸ ಮಾಡಿದೆ ಅನ್ನೋದನ್ನ ವಿಮರ್ಶೆ ಮಾಡೋದಕ್ಕೆ ನಮಗೆ ಏನಾದ್ರೂ ನ್ಯಾಷನಲ್ ಲೆವೆಲ್ ಸ್ಟ್ಯಾಟಿಸ್ಟಿಕ್ಸ್ ಡೇಟಾ ಏನು ಸಿಗೋದಿಲ್ಲ. What are the common outcomes that every citizen who has gone through the education system of our country has achieved? We don't find it. What are the common outcomes? ಏನು common outcomes ಇಲ್ಲ. Marks is the only outcome that the education system works towards. 95% of the people who go through that will not be successful. Because that is how the marking system is. It is one dimensional. ಒಂದು ಡೈಮೆನ್ಷನ್ ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯವಸ್ಥೆ, ಆ ಒಂದು ಡೈಮೆನ್ಷನ್ ನಲ್ಲಿ ಅಸೆಸ್ಮೆಂಟ್ ಮಾಡಿ, ಆ ಒಂದು ಡೈಮೆನ್ಷನ್ ಅಸೆಸ್ಮೆಂಟ್ ನ ಆಧಾರದ ಮೇಲೆ ಜನಗಳಿಗೆ ಯೋಗ್ಯ ಅಯೋಗ್ಯ ಅಂತ ಹಣೆಪಟ್ಟಿ ಕಟ್ಟಿ ಸಮಾಜಕ್ಕೆ ಬಿಟ್ಟಾಗ ಎಲ್ಲರೂ ಶುರು ಮಾಡೋದು ಆ ಶಿಕ್ಷಣ ವ್ಯವಸ್ಥೆ ಒಳಗೆ ಬರುವಾಗ ಎವ್ರಿಬಡಿ ಬಿಗಿನ್ಸ್ ದೇರ್ ಜರ್ನಿ ವಿತ್ ಇನ್ ದ ಎಜುಕೇಶನ್ ಸಿಸ್ಟಮ್ ವಿತ್ ಅ ಹೋಪ್ ಅಂಡ್ ಆಸ್ಪಿರೇಷನ್. ಆ ಹೋಪ್ ಇರುತ್ತೆ, ನನ್ನ ಜೀವನ ಬದಲಾಗುತ್ತೆ ಅಂತ. ಎಜುಕೇಶನ್ ಇಸ್ ದ ಪರ್ಸ್ಯೂಟ್ ಆಫ್ ದ ಮಿಡಲ್ ಕ್ಲಾಸ್ ಅಂಡ್ ದ ಪೂರ್. ಶ್ರೀಮಂತರು ಅವರಿಗೆ ಬೇರೆ ದಾರಿಗಳಿರುತ್ತೆ. ಅಂಡ್ ದ ಎಜುಕೇಶನ್ ದಟ್ ಹ್ಯಾಪನ್ಸ್ ಫಾರ್ ರಿಚ್ ಪೀಪಲ್ ಇಸ್ ರೈಟ್, ಸರಿಯಾಗಿದೆ ಅದು. ಸಾಮಾನ್ಯ ಜನಗಳ ಶಿಕ್ಷಣ ಪದ್ಧತಿ ಒಳಗಡೆ ಅವರ ಆಬ್ಜೆಕ್ಟಿವ್ ಏನು? ನನ್ನ ಜೀವನ ಬದಲಾಗಬೇಕು, ನನ್ನ ಕನಸುಗಳು ಸಾಕಾರ ಆಗಬೇಕು, ನನ್ನ ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು, ಐ ನೀಡ್ ಟು ಬಿಕಮ್ ಬೆಟರ್ ವಿತ್ ಮೈ ಫೈನಾನ್ಷಿಯಲ್ ಸ್ಟೇಟಸ್. ಇವೇ ತಾನೇ ಆಸಕ್ತಿಗಳು. 95% ಜನಕ್ಕೆ ಇದು ಫುಲ್ಫಿಲ್ ಆಗೋದಿಲ್ಲ.